ನಮಸ್ಕಾರ, ನಾನು ನಿಮ್ಮ ನಾಗರಾಜ್ ಸಂತೆಗುಡ. ಸ್ನೇಹಿತರೆ, ಈ ಒಂದು ಪ್ರಕೃತಿ ನಮಗೆ ಎಷ್ಟೋ ಹಣ್ಣು ಹಂಪಲಗಳು ಹಾಗೆ ಸುಂದರವಾದ ಗಾಳಿ ಸಹ ಕೊಡ್ತಾನೆ ಇರುತ್ತೆ. ಸ್ನೇಹಿತರೆ, ಈಗ ನಾನು ತೋರಿಸ್ತಿರೋದು ನೋಡ್ತಾ ಇರ್ಬೋದು, ಇಲ್ಲಿ ಪಕ್ಕದಲ್ಲಿ ಚಿಕ್ಕದಾದ ಒಂದು ಕಾರೆ ಹಣ್ಣಿನ ಮರ ಅಂತ ಹೇಳಿದೆ. ನಿಮ್ಮ ಕಡೆ ಏನಂತಾರ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನೋಡಿ, ಸಿಕ್ಕಾಪಟ್ಟೆ ಕಾಯಿಗಳು ಕಾತಿದ್ದಾವೆ, ಬಟ್ ಹಣ್ಣಾಗಿಲ್ಲ. ಎಲ್ಲೋ ಒಂದು ಹಣ್ಣಾದ್ರೆ ಅದು ಆ ಒಂದು ಗುಬ್ಬಿಗಳು ತಿನ್ಲಿಕ್ಕೆ ಸರಿ ಹೋಗ್ತಾ ಇದೆ. ಸ್ನೇಹಿತರೆ, ತುಂಬಾನೇ ಗಿಡ ಮರಗಳು ಇದಾವೆ ನಮ್ಮ ಕಡೆಯಲ್ಲಿ. ಈಗ ಕಾಯಿ ತೋರಿಸ್ತೀನಿ, ಬನ್ನಿ ನೋಡೋಣ. ಓಕೆ ಸ್ನೇಹಿತರೆ, ನೋಡ್ತಾ ಇರ್ಬೋದು, ಕಾಯಿ ಫುಲ್ ಇದಾವೆ, ಬಟ್ ಹಣ್ಣು ಮಾತ್ರ ಎಲ್ಲೋ ಒಂದು ಆಗ್ತಾ ಇದಾವೆ. ನೋಡಿ ನೋಡಿ, ಇವು ನಿಮಗೆ ತುಂಬಾನೇ ಜನ ಹೊಲಗಳಲ್ಲಿ ಕೆಲಸ ಮಾಡೋರಿಗೆ ಹಾಗೆ ಚಿಕ್ಕವರಿದ್ದಾಗ ಈ ಒಂದು ಹಣ್ಣುಗಳನ್ನ ತಿಂದೇ ಇರ್ತೀರಾ, ಅದೆಲ್ಲ ನಿಮ್ಗೆ ನೆನಪಿರುತ್ತೆ. ಬಟ್ ನೋಡ್ತಾ ಇರ್ಬೋದು, ಕಾರೆ ಹಣ್ಣು ಅಂತ ಹೇಳಿ ಕರೀತಾರೆ. ನಿಮ್ಮ ಕಡೆ ಏನಂತ ಕರೀತಾರೆ ಕಮೆಂಟ್ ಮಾಡಿ. ಹಾಗೆ ಈಗ ನಮ್ಮ ಒಂದು ಸುತ್ತಮುತ್ತ ಇರುವಂಥ ಕಾಡಿನಲ್ಲಿ ನೇರಳೆ ಹಣ್ಣು ಆಗಿರ್ಬೋದು, ಹಾಗೆ ಕವಳೆ ಹಣ್ಣು ಆಗಿರ್ಬೋದು, ಈ ಥರ ಹಣ್ಣುಗಳು ತುಂಬಾನೇ ಇದಾವೆ ಸ್ನೇಹಿತರೆ. ಆಗಿದಾವಂತೆ, ನಾನು ಹೋಗಿಲ್ಲ, ಖಂಡಿತ ಒಂದಲ್ಲ ಒಂದಿನ ನಿಮ್ಗೆ ಹೋಗಿ ವಿಡಿಯೋ ಮಾಡಿ ತೋರಿಸ್ತೀನಿ. ಅಲ್ಲೇವರೆಗೆ ಇಲ್ಲಿ ನೋಡಿ, ಈ ಥರ ಇದ್ದಾವೆ ನೋಡಿ ಸ್ನೇಹಿತರೆ. ಈ ಥರ ಕಾಡಲ್ಲಿ ಸಿಗುವಂಥ ಯಾವುದೇ ಒಂದು ಹಣ್ಣಲ್ಲಿ ನೋಡಿ, ಯಾವುದೇ ಥರದ ಕೆಮಿಕಲ್ ಇರಲ್ಲ, ಪರಿಶುದ್ಧವಾಗಿ ಇರ್ತವೆ ಹಣ್ಣು ಅಂತಲೇ ಹೇಳ್ಬೋದು. ಈಗ ಉದಾಹರಣೆ ತಗೊಳ್ಳಿ, ತೋಟದಲ್ಲಿ ಬೆಳೆಯುವಂಥ ಯಾವುದೇ ಹಣ್ಣನ್ನು ತಗೊಳ್ಳಿ, ಒಂದು ಹುಟ್ಟಿದಾಗಳಿಂದ ಗಿಡಕ್ಕೂ ಸಹ ಔಷಧ ಹೊಡೆದಿರ್ತಾರೆ. ಬಟ್ ಹಣ್ಣು ತಂದಮೇಲೆ ಹಣ್ಣಾಗಲಿಕ್ಕೆ ಸಹ ಔಷಧ ಹೊಡಿತಾರೆ. ಹಲವಾರು ಥರ ಕೆಮಿಕಲ್ಗಳನ್ನ ಬಳಸಿಬಿಟ್ಟೆ ಆ ಒಂದು ಗಿಡ ಮರಗಳನ್ನ ಬೆಳೆಸ್ತಾರೆ. ಆ ಒಂದು ಹಣ್ಣು ತಿನ್ನೋ ಬದಲು ಖಂಡಿತ ಈ ಥರ ಕಾಡಲ್ಲಿ ಸಿಗುವಂಥ ಹಣ್ಣುಗಳನ್ನ ತಿನ್ನಿ, ಖಂಡಿತ ತುಂಬಾ ಚೆನ್ನಾಗಿರ್ತೀರ, ತುಂಬಾ ಆರೋಗ್ಯವಾಗಿರ್ತೀರ ಅಂತ ಸಹ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಬನ್ನಿ, ಹಾಗೆ ನಮ್ಮ ಒಂದು ಕಾಡಲ್ಲಿ ಅಣಬೆಗಳ ಸಹ ಎದ್ದಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಹುಡ್ಕೋಣ. ನಾನು ಒಂದು 2-3 ಪ್ಲೇಸ್ಗಳಲ್ಲಿ ಅಣಬೆಗಳು ಸಹ ನೋಡಿದ್ದೀನಿ, ಹೋದ್ ಸಾರಿ ಕಿತ್ತಿದ್ದೀನಿ ಸಹ. ಬಟ್ ಈಗ ಹೋಗಿ ಹುಡ್ಕೋಣ, ಸಿಕ್ಕರೆ ಖಂಡಿತ ನಿಮಗೂ ಸಹ ತೋರಿಸ್ತೀನಿ. ಹಾಗೆ ಈ ಒಂದು ಕಾರನ್ನು ಯಾರೆಲ್ಲ ತಿಂದಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿ ಒಂದು ಕಂಟೆಂಟ್ ಆಗಿಲ್ಲ ಅಂದರೂ ವಾರದಲ್ಲಿ 3-4 ವೀಡಿಯೋ ಯೂಟ್ಯೂಬಲ್ಲಿ ಹಾಕೋಲಿಕ್ಕೆ ಇಷ್ಟಪಡ್ತೀನಿ. ಯೂಟ್ಯೂಬಲ್ಲೇ ತುಂಬಾ ಕೆಲಸ ಮಾಡ್ತೀನಿ ಇನ್ಮೇಲಿಂದ. ಥ್ಯಾಂಕ್ ಯು ಸೋ ಮಚ್. ನೋಡಿ, ಹೋದ್ ಸಾರಿ ಆಗಸ್ಟ್ 15ರಲ್ಲಿ ಈ ಒಂದು ಡೋಣಿಗಳು ಏನು ನೋಡ್ತಾ ಇದ್ರ, ಇವೆಲ್ಲ ತುಂಬಿ ತುಳುಕ್ತಾ ಇತ್ತು ಸ್ನೇಹಿತರೆ. ಮಳೆಗಾಲದಿಂದ ಈ ಪರಿಸರ ಏನು ನೋಡ್ತಾ ಇದ್ರೆ ಇದೆಲ್ಲ ತುಂಬಾನೇ ಹಚ್ಚ ಹಸಿರಾಗಿ ಕಾಣ್ತಾ ಇತ್ತು. ಬಟ್ ಇನ್ನು ಸೀತಾಫಲ ಮರಗಳು ಅಂತೀರ, ಸಿಕ್ಕಾಬಟ್ಟೆ ಕಾಯಿ ಹಣ್ಣುಗಳು ಆಗ್ತಾ ಇದ್ವು ಸ್ನೇಹಿತರೆ. ಈ ಸಲ ಸೀತಾಫಲ ಹಣ್ಣುಗಳು ತಿನ್ನೋದಕ್ಕೆ ಸಿಗೋದೇ ಕಷ್ಟ ಆಗಿದೆ. ಯಾಕಪ್ಪ ಅಂತಂದರೆ ಸರಿಯಾದ ಸಮಯಕ್ಕೆ ಮಳೆ ಬರದೇ ಇರೋ ಕಾರಣದಿಂದ ಆ ಒಂದು ಹಣ್ಣುಗಳು ಸಹ ಆಗಿಲ್ಲ, ಕಾಯಿಗಳು ಸಹ ಆಗಿಲ್ಲ ಸ್ನೇಹಿತರೆ. ಎಲ್ಲೋ ಒಂದಾಗಿದ್ದಾವೆ, ಅದು ಬಂಡೆ ಜರುಗಳಲ್ಲಿ ಅಲ್ಲಲ್ಲಿ ನೀರು ಬಿದ್ದಂಥ ಜಾಗಗಳಲ್ಲಿ ಮಾತ್ರನೇ ಆ ಒಂದು ಸೀತಾಫಲ ಕಾಯಿನ ಈ ವರ್ಷ ನೋಡ್ಬೋದು ಸ್ನೇಹಿತರೆ. ಆ ಒಂದು ವಿಡಿಯೋಗಳು ಸಹ ನೋಡ್ತೀನಿ. ನೋಡಿ, ಸಣ್ಣ ಹನಿ ಬರ್ತಾ ಇದೆ ಅಷ್ಟೇ, ಮಳೆ ದೊಡ್ಡ ಮಳೆ ಅಂತೂ ಯಾವುದೂ ಆಗಿಲ್ಲ. ಅದಕ್ಕೋಸ್ಕರನೇ ನೀರು ಸಹ ಇಲ್ಲ, ಇಲ್ಲಾಂದರೆ ಇವೇನು ನೋಡ್ತಾ ಇದ್ರೆ ಈ ಡೋಣಿಗಳೆಲ್ಲ ತುಂಬಿ ತುಳುಕ್ತಾ ಇದ್ವು ಸ್ನೇಹಿತರೆ. ಬನ್ನಿ ಈಗ ಅಣಬೆ ಹುಡ್ಕೊಂಡು ಹೋಗೋಣ. ಓಕೆ, ಸೊ ನೋಡ್ತಾ ಇರ್ಬೋದು ಸ್ನೇಹಿತರೆ, ಹೋದ್ ಸಾರಿ ಸಿಕ್ಕಾಪಟ್ಟೆ ಇಷ್ಟೊತ್ತಿಗೆಲ್ಲ ಎಲ್ಲೋ ಒಂದು ಹಣ್ಣುಗಳು ಸಹ ಆಗ್ತಾ ಇದ್ವು. ಬಟ್ ಈ ವರ್ಷ ನೋಡಿ, ಸೀತಾಫಲ ಮರಗಳು ಯಾವುದೇ ಥರದ ಕಾಯಿ ಕಾತಿಲ್ಲ ಸ್ನೇಹಿತರೆ. ನೋಡ್ತಾ ಇರ್ಬೋದು, ಎಲ್ಲೋ ಒಂದಿದ್ದಾವೆ, ಬಟ್ ಈ ಒಂದು ಮರಗಳಲ್ಲಿ ತುಂಬಾ ಹಣ್ಣು ಕಾಯಿಗಳಾಗಿದ್ದು ಹೋದ ವರ್ಷ ಈ ಟೈಮ್ಗೆಲ್ಲ. ಬಟ್ ಈ ವರ್ಷ ನೋಡಿ, ಎಲ್ಲೋ ಒಂದು ಗಿಡ ಮರ ಎಲ್ಲ ಖಾಲಿಯಾಗೆ ಕಾಣ್ತಾ ಇದೆ. ನೋಡ್ತಾ ಇರ್ಬೋದು, ಏನಪ್ಪ ಅಂದರೆ ಇದಕ್ಕೆ ಕಾರಣ ಮಳೆ ಇಳ್ದಿರೋ ಕಾರಣ ಸ್ನೇಹಿತರೆ. ಇನ್ನು ಸುಂದರವಾದ ಕಾಡನ್ನು ಸುಟ್ಬಿಡ್ತಾರೆ ಎಲ್ಲರೂ, ಮಳೆ ಬರುತ್ತೆ ಬಂದಾಗ ಚಿಗುರು ಹಾಕುತ್ತೆ ಅಂತೇಳಿ. ಆ ಒಂದು ಆ ಒಂದು ಬೇಸಿಗೆ ಕಾಲದಲ್ಲಿ ಬೆಂಕಿ ಇಡೋದ್ರಿಂದ ಹಲವಾರು ಈ ಥರ ಸೀತಾಫಲ ಮರಗಳು, ಇನ್ನು ಹಲವಾರು ಜೀವಗಳು ಸಹ ಸತ್ತೋಗ್ತವೆ, ಹಲವಾರು ಗಿಡ ಮರಗಳು ಸಹ ಸುಟ್ಟೋಗ್ತವೆ ಸ್ನೇಹಿತರೆ. ಅದರಿಂದಾನೇ ನೋಡಿ, ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ, ಯಾವುದೇ ಕಾರಣಕ್ಕೂ ಗಿಡ ಮರಗಳು ಪರಿಸರ ಇದ್ರೇ ಮಳೆ ಜಾಸ್ತಿ ಬರೋದು ಸ್ನೇಹಿತರೆ. ಅದನ್ನು ತಿಳ್ಕೊಳ್ಳಿ. ಕಾಡು ಸುಡೋದ್ರಿಂದ ಮಳೆ ಬರುತ್ತಂತ ಯಾರು ಅನ್ಕೋಬೇಡಿ, ಹುಲ್ಲಾಗುತ್ತೆ ಅಂತೇಳಿ. ಬಟ್ ಇರುವಂಥ ಗಿಡ ಮರಗಳು ಸಹ ಕಣ್ಮರೆ ಆಗ್ತವೆ. ಈ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆ ನೋಡ್ತಾ ಇರ್ಬೋದು, ಇಲ್ಲೊಂದು ಕಾಯಿ ಇದೆ ನೋಡಿ, ಎಷ್ಟೋ ಸಿಕ್ಕಾಬಟ್ಟೆ ಕಾಯಿಗಳು ಇರುವಂಥ ಈ ಟೈಮಲ್ಲಿ ಸಿಕ್ಕಾಬಟ್ಟೆ ಗಿಡ ಮರಗಳು ಆಗ್ತಿದ್ವು ನೋಡಿ. ಇಷ್ಟೆಲ್ಲ ಒಂದು ಮರಕ್ಕೆ ಇದೊಂದೇ ಕಾಯಿ ಇದೆ, ನೋಡ್ತಾ ಇರ್ಬೋದು, ಇದೊಂದೇ ಕಾಯಿ ಕಾಣ್ತಾ ಇದೆ ಇಷ್ಟೆಲ್ಲ ಗಿಡಕ್ಕೆ. ಇಲ್ಲಾಂದರೆ ಈ ಗಿಡದಲ್ಲೇ ಒಂದು 50 ಕಾಯಿ ಸಿಗೋವು, ನೋಡ್ತಾ ಇರ್ಬೋದು. ಅದಕ್ಕೆ ದಯವಿಟ್ಟು ಬೇಸಿಗೆ ಕಾಲದಲ್ಲಿ ಪರಿಸರನ ಸುಡೋಕೆ ಹೋಗಬೇಡಿ, ಗಿಡ ಮರಗಳನ್ನ ಸಹ ಸುಡೋಕೆ ಹೋಗಬೇಡಿ. ನೋಡ್ತಾ ಇರ್ಬೋದು, ಇದೆಲ್ಲ ಸಿಕ್ಕಾಬಟ್ಟೆ ಹುಲ್ಲಿರೋದು, ಬಟ್ ಈಗ ಹುಲ್ಲು ಸಹ ಇಲ್ಲ. ಏನಂತೀರಾ? ಮುಂಜಾನೆ ಈ ಥರ ಕಾಡು ಸುತ್ತೋದ್ರಿಂದ, ವಾಕ್ ಮಾಡೋದ್ರಿಂದ ಖಂಡಿತವಾಗ್ಲೂ ಯಾವುದೇ ಅನಾರೋಗ್ಯಕ್ಕೆ ತುತ್ತಾಗೋದಿಲ್ಲ. ಖಂಡಿತ ಪ್ರತಿಯೊಬ್ಬರು ಸಹ ಎಕ್ಸಸೈಸ್ ಮಾಡಿ, ವಾಕ್ ಮಾಡಿ, ವರ್ಕೌಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನೋಡಿ, ಇನ್ನೊಂದು ಏನು ಗೊತ್ತಾ, ಈ ಥರ ಹೊರಗಡೆ ಬಂದು ಪರಿಸರ ಸುತ್ತೋದ್ರಿಂದ ತುಂಬಾ ಪರಿಶುದ್ಧವಾದ ಗಾಳಿ ಸಿಗುತ್ತೆ, ತುಂಬಾ ಆರೋಗ್ಯವಾಗಿರುತ್ತೆ. ನಿಮ್ಮ ಶ್ವಾಸಕೋಶಗಳು ಸಹ ತುಂಬಾ ಶುದ್ಧವಾಗಿ ಇರ್ತವೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ.
ಓಕೆ ಸ್ನೇಹಿತರೆ, ಅಣಬೆಯ ವಿಡಿಯೋ ನೆಕ್ಸ್ಟ್ ವಿಡಿಯೋನಲ್ಲಿ ನೋಡೋಣ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಇದಾಗಿತ್ತು ಅಂತ ಹೇಳ್ತಾ ನೋಡಿ, ಈ ಒಂದು ಪಾರಿವಾಳಗಳು ಎಷ್ಟಿದಾವೆ. ಇವು ಹೊಲಗಳಲ್ಲಿ ಶೇಂಗಾ ಬಿತ್ತಿದಾರಲ್ಲ, ಆ ಒಂದು ಶೇಂಗಾ ಬೀಜ ತಿನ್ನಲಿಕ್ಕೆ ಬಂದಿದ್ದಾವೆ ಸ್ನೇಹಿತರೆ. ನೋಡ್ತಾ ಇರ್ಬೋದು ಎಷ್ಟು ಆರ್ತಾ ಇದ್ದಾವೆ ನೋಡಿ. ಇವೆಲ್ಲ ಹೊಲಗಳಲ್ಲಿ ಶೇಂಗಾ ಬೀಜ ಬಿತ್ತಿರ್ತಾರಲ್ಲ, ಆ ಒಂದು ಬಿತ್ತನೆಯ ಬೀಜವನ್ನು ತಿನ್ನಲಿಕ್ಕೆ ಬಂದಿದ್ದಾವೆ ಆರಿಸ್ಕೊಂಡು. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಇದಾಗಿತ್ತು. ಇಂತಿ ನಿಮ್ಮ ಪ್ರೀತಿಯ ನಾಗರಾಜ್ ಸತ್ಯಗೌಡ. ಲವ್ ಯು ಆಲ್.